everyone's ಉಡುಪಿಯಲ್ಲಿ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣ 3 ನಕ್ಸಲ್ ಹಾಟ್ಸ್ಪಾಟ್ನಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ತೀವ್ರಗೊಂಡಿದೆ. ನೋಡಿ, ಈಗ ANF ಬಹಳ ಆಕ್ಟಿವ್ ಆಗಿದೆ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಮೇಲೆ ಅದರಲ್ಲೂ ಹಾಟ್ಸ್ಪಾಟ್ ಇದ್ದಾವೆ, 3 ಹಾಟ್ಸ್ಪಾಟ್ ಇದ್ದಾವೆ. ಇಲ್ಲೇ ಜಾಸ್ತಿ ನಕ್ಸಲ್ರು ಇರೋದು. ಕಾರ್ಕಳ ತಾಲೂಕಿನ ಪೀತ್ಬೈಲ್, ಈದು ಹಾಗೆ ದಕ್ಷಿಣ ಕನ್ನಡದ ಕುತ್ಲೂರು ಶೋಧ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅತಿ ಹೆಚ್ಚು ನಕ್ಸಲ್ ಚಟುವಟಿಕೆಗಳು ನಡೆದಂತಹ ಪ್ರದೇಶ ಇದು. ಈಗಲೂ ಕೂಡ ಅಲ್ಲಿದೆ, ಆಕ್ಟಿವ್ ಆಗಿದೆ. ಕೇರಳದಿಂದ ಈ 3-4 ಪ್ರದೇಶಗಳಿಗೆ ಆಗಮಿಸಿತ್ತು ನಕ್ಸಲ್ ತಂಡ. ಸುಬ್ರಹ್ಮಣ್ಯ, ಕುತ್ಲೂರು, ಈದುವಿನಲ್ಲಿ ಪ್ರತ್ಯಕ್ಷಗೊಂಡಿತ್ತು ನಕ್ಸಲ್ ಟೀಮ್. ಸುಬ್ರಹ್ಮಣ್ಯ, ಕುತ್ಲೂರು, ಈದು ಮೂಲಕ ಪೀತ್ಬೈಲ್ಗೆ ಆಗಮನ ಆಗಿತ್ತೆ. ಈಗ ಪೀತ್ಬೈಲ್ನಲ್ಲಿ ಎನ್ಕೌಂಟರ್ ಹಿನ್ನೆಲೆ ವಲಸೆ ಹೋಗುವಂಥ ಸಾಧ್ಯತೆಗಳು, ಅಂದರೆ ಅಲ್ಲಿಂದ ಸ್ಥಳಾಂತರ ಆಗ್ತಾರೆ ಅವರು. ಹೀಗಾಗಿ 3 ಹಾಟ್ಸ್ಪಾಟ್ಗಳಲ್ಲೂ ಕೂಂಬಿಂಗ್ ಕಾರ್ಯಾಚರಣೆ ಬಹಳ ಚುರುಕಾಗಿ ನಡೀತಾ ಇದೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದಮೇಲೆ ಅವರಲ್ಲೂ ಕೂಡ ಭಯ ಶುರುವಾಗಿರುತ್ತೆ. ಈಗ ಅವರು ಕೆಲವೊಂದಿಷ್ಟು ಸ್ಪಾಟ್ಗಳನ್ನು ಮಾಡ್ಕೊಂಡಿರ್ತಾರೆ. ಹಾಟ್ಸ್ಪಾಟ್, ಸೇಫ್ ಝೋನ್ ಅಂತ ಮಾಡ್ಕೊಂಡಿರ್ತಾರೆ. ಅತಿ ಹೆಚ್ಚು ಕಾಡು ಇರುವಂತಹ ಪ್ರದೇಶ. ನೋಡಿ, ಸುಬ್ರಹ್ಮಣ್ಯ ಮತ್ತು ಕುತ್ಲೂರು ಮತ್ತು ಈದು ಅಂತಿದೆ, ಅಲ್ಲಿ ನಕ್ಸಲ್ ಟೀಮ್ ಪ್ರತ್ಯಕ್ಷಗೊಂಡಿತ್ತು. ಕೇರಳದಿಂದ ಈ 3-4 ಪ್ರದೇಶಗಳಿಗೆ ನಕ್ಸಲ್ ಟೀಮ್ ಬಂದಿತ್ತು. ನಕ್ಸಲ್ರು ಅಂತ ಹೇಳಿದರೆ ಎಲ್ಲ ಒಂದೇ ಟೀಮ್ ಅದು. ಕೇರಳದ್ದು ಮತ್ತು ಈ ಕಡೆ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯ ಆದರೂ ಕೂಡ ಟೀಮ್ ಮಾತ್ರ ಒಂದೇ ಅವ್ರದ್ದು. ಹಾಗಾಗಿ ಈ 3 ಹಾಟ್ಸ್ಪಾಟ್ಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ತೀವ್ರಗೊಂಡಿದೆ. ANF ಟೀಮ್ ಅಲ್ಲೇ ಬೀಡು ಬಿಟ್ಟಿದೆ. ಸತತವಾಗಿ ಹಗಲು ರಾತ್ರಿ ಎನ್ನದೇ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಈಗ ಪೀತ್ಬೈಲ್ ಎನ್ಕೌಂಟರ್ ಆಯಿತು. ಹಾಗಾಗಿ ಅದು ಕೂಡ ಒಂದು ಹಾಟ್ಸ್ಪಾಟ್ ಆಗಿತ್ತು. ಅಲ್ಲಿಂದ ಮತ್ತವರು ಈಗ ಸ್ಥಳಾಂತರ ಆಗಿದ್ದಾರೆ. ಹೀಗಾಗಿ ಸುತ್ತಮುತ್ತಲು 3-4 ಪ್ರದೇಶಗಳಲ್ಲಿ ಈಗ ಅಧಿಕಾರಿಗಳ ತಂಡ ಬೀಡು ಬಿಟ್ಟು ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ವಿಕ್ರಮ್ ಗೌಡ ಹತನಾಗಿರೋದ್ರಿಂದಾಗಿ ಸಹಜವಾಗಿ ಆ ಟೀಮ್ ಏನು ಮಾಡಿರುತ್ತೆ, ಅಲ್ಲಿಂದ ಬೇರೆ ಕಡೆಗೆ ಎಸ್ಕೇಪ್ ಆಗಿರುತ್ತೆ. ಹಾಗಾಗಿ ಅಧಿಕಾರಿಗಳು ಕೂಡ ಇಲ್ಲಿ ಜಾಣ ನಡೆಯನ್ನು ತೋರ್ತಾ ಇದ್ದಾರೆ. ಪೀತ್ಬೈಲ್ ಎನ್ಕೌಂಟರ್ ಆಗಿರೋದ್ರಿಂದಾಗಿ ಅವರು ಇನ್ನುಳಿದಂತಹ ಪ್ರದೇಶ ಈ ಸುಬ್ರಹ್ಮಣ್ಯ ಮತ್ತು ಕುತ್ಲೂರು, ಇಲ್ಲಿ ಇದು ಏನಿದೆ ಅಲ್ಲಿ ಹೋಗಿರುವಂಥ ಸಾಧ್ಯತೆಗಳು ಮತ್ತು ಕೇರಳ ಕಡೆಗೆ ಹೋಗಿರುವಂತಹ ಚಾನ್ಸಸ್ ಕೂಡ ಇರೋದ್ರಿಂದಾಗಿ ಅವರ ಜಾಡನ್ನು ಹಿಡಿದು ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚಿ ANF ತಂಡ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಯಾಕಂದರೆ ಬಹಳ ವರ್ಷಗಳಿಂದ ಈ 3 ಪ್ರದೇಶಗಳಲ್ಲಿ ನಕ್ಸಲ್ರ ಟೀಮ್ ಬಹಳ ಆ್ಯಕ್ಟಿವ್ ಆಗಿದೆ. ಯಾಕಂದರೆ ಅಲ್ಲಿ ಸ್ಥಳೀಯ ಮನೆಗಳಿಗೆ ಬರೋದು, ರೇಷನ್ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನಗಳು ಈ ಹಿಂದೆ ಆಗ್ತಾಯಿತ್ತು. ಸ್ಥಳೀಯರು ಕೂಡ ಇದ್ರ ಬಗ್ಗೆ ಆಗಾಗ ಮಾಹಿತಿ ಕೊಡ್ತಾ ಇದ್ರು. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ವಿಕ್ರಮ್ ಗೌಡ ಎನ್ಕೌಂಟರ್ ಆದಮೇಲೆ ANF ಕೂಂಬಿಂಗ್ ಕಾರ್ಯಾಚರಣೆ ಬಹಳ ಚುರುಕಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಈ 3 ಹಾಟ್ಸ್ಪಾಟ್ಗಳಲ್ಲಿ ಸದ್ಯಕ್ಕೆ ಹೇಗೆಲ್ಲ ಶೋಧ ನಡೀತಾ ಇದೆ, ಏನು ಹಿಸ್ಟ್ರಿ ಇದೆ ಅಂತ ಈ ಪ್ರದೇಶಗಳಲ್ಲಿ? ಪ್ರಭು, ನಿಜವಾಗ್ಲೂ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಈಗ ಹೆಬ್ಬಿ ಭಾಗದ ಪೀತ್ಬೈಲ್ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಆಗಿರ್ಬೋದು ಮತ್ತು ಈದು ಗ್ರಾಮದಲ್ಲಿ ನಕ್ಸಲ್ ಕೂಂಬಿಂಗ್ ಅನ್ನುವಂಥದ್ದು ಬಹಳ ತೀವ್ರ ಸ್ವರೂಪವನ್ನು ಪಡೀತಾ ಇದೆ. ಯಾಕಂದ್ರೆ ಸುಮಾರು 10 ವರ್ಷದ ಹಿಂದೆ ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಒಂದು ರೀತಿ ನಕ್ಸಲ್ ಹಾಟ್ಸ್ಪಾಟ್ ಅಂತಾನು ಹೇಳ್ಬೋದು. ಮತ್ತು ಏನು ನಕ್ಸಲರು ಪ್ರತ್ಯಕ್ಷ ಆಗಿದ್ದು ಪ್ರಾರಂಭದ ಹಂತದಲ್ಲಿ ಅವರು ಪ್ರಮುಖವಾಗಿ ಕಾಣಿಸಿಕೊಂಡಿದ್ದು ಆ ಕೊಡಗು, ದಕ್ಷಿಣ ಕನ್ನಡ ಭಾಗದಲ್ಲಿ ಮತ್ತು ಹೊಸಮಾರು ಸಮೀಪದ ಈದು ಅನ್ನುವಂಥ ಪ್ರದೇಶದಲ್ಲಿ. ಬಳಿಕ ಪೀತ್ಬೈಲ್ನಲ್ಲಿ ಎನ್ಕೌಂಟರ್ ಆಗಿದೆ. ಈ ಕಾರಣದಿಂದಾಗಿ ಮತ್ತೆ ಅವರು ಅದೇ ಮಾರ್ಗದಿಂದ ವಾಪಸ್ ಹೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ANF ಒಂದು ಕೂಂಬಿಂಗ್ ಅನ್ನ ತೀವ್ರಗೊಳಿಸಿದೆ. ಇದರೊಂದಿಗೆ ಹಿರಿಯ ಅಧಿಕಾರಿಗಳು, IST ಏನು ಇದೆ, ಇದರ ಹಿರಿಯ ಆಂತರಿಕ ಭದ್ರತಾ ವಿಭಾಗದ ಹಿರಿಯ ಅಧಿಕಾರಿಗಳು ಕೂಡ ಈ ಹೆಬ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ಎಲ್ಲಾ ಹಾಟ್ಸ್ಪಾಟ್ಗಳು ಈದು ಆಗಿರ್ಬೋದು, ಕುತ್ಲೂರು ಆಗಿರ್ಬೋದು ಮತ್ತು ಪೀತ್ಬೈಲ್ನಲ್ಲಿ ಹೆಚ್ಚಿನ ಕೂಂಬಿಂಗ್ ಅನ್ನುವಂಥದ್ದು ಮುಂದುವರೆದಿದೆ. ಪ್ರಭು, ಆದಿತ್ಯ, ಬಟ್ ಈಗ ಈ ಹಿಂದೆ ನಕ್ಸಲರು ಈಗ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅವ್ರ ಟೀಮ್ ಎಲ್ಲವೂ ಕೂಡ ಇಲ್ಲಿ ಪ್ರತ್ಯಕ್ಷ ಆಗಿತ್ತು. ಅಂದರೆ ಈಗ ಸ್ಥಳೀಯರ ಒಂದು ಮಾಹಿತಿ ಕೂಡ ಅಧಿಕಾರಿಗಳಿಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಸ್ಪಾಟ್ಗಳನ್ನು ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು.
ನಿಜವಾಗ್ಲೂ ಪ್ರಭು, ನಕ್ಸಲರು ಈ ಭಾಗಕ್ಕೆ ಬಂದರು ಅಂದ್ರೆ ಈ ವಿಕ್ರಮ್ ಗೌಡ ಅನ್ನುವಂಥದ್ದು ಮೂಲತಃ ಹೆಬ್ರಿ ನಿವಾಸಿ ಆಗಿದ್ದ. ಮತ್ತೆ ಅವನೊಟ್ಟಿಗೆ ಇದ್ದಂತಹ ವನಜಾಕ್ಷಿ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ಸುಂದರಿ ಆಗಿರ್ಬೋದು, ಅವರು ಕೂಡ ಸ್ಥಳೀಯರೇ ಆಗಿದ್ದಾರೆ. ಹಾಗಾಗಿ ಸ್ಥಳೀಯರೊಂದಿಗೆ ಅವರು ಸಂಪರ್ಕ ಸಾಧಿಸುವಂತ ಸಾಧ್ಯತೆಗಳು ಕೂಡ ಇದೆ. ಏನಿಲ್ಲ ಅಂದ್ರೂ ಕೂಡ ಅವರ ದಿನನಿತ್ಯದ ಒಂದು ಊಟ ಉಪಚಾರಕ್ಕಾದ್ರೂ ಅವರು ಸ್ಥಳೀಯರನ್ನ ಅವಲಂಬಿಸಲೇಬೇಕು. ಈ ಕಾರಣಕ್ಕಾಗಿ ಎಲ್ಲೆಲ್ಲ ಅನುಮಾನಗಳಿದೆಯೋ ಈ ಹೆಬ್ರಿ ಭಾಗದಲ್ಲಿ, ಆ ಭಾಗಗಳೆಲ್ಲವೂ ಕೂಡ ಈಗ ANF ಅಧಿಕಾರಿಗಳು ಅದನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈಗಾಗಲೇ ಸರ್ಕಾರ ಕೂಡ ನಕ್ಸಲರಿಗೆ ಶರಣಾಗುವಂತೆ ಒಂದೇ ಕಡೆಯ ಅವಕಾಶವನ್ನು ನೀಡಿರುವಂತದ್ದು. ನೀವು ಶರಣಾಗಬೇಕು, ಇಲ್ಲಾದ್ರೆ ಬಲಿಯಾಗಬೇಕು ಅನ್ನುವ ರೀತಿಯ ಒಂದು ಸೂಚನೆಯನ್ನ ನೀಡಿದೆ. ಈ ಕಾರಣದಿಂದಾಗಿ ಈಗ ಈ ನಕ್ಸಲ್ ಪೀಡಿತ ಪ್ರದೇಶ ಏನಿದೆ ಸಂಪೂರ್ಣವಾಗಿ ANF ಇಂದ ಕವರ್ ಆಗಿರುವಂತಹ ಕಾರಣದಿಂದಾಗಿ ಮತ್ತಷ್ಟು ಕಾರ್ಯಾಚರಣೆ ತೀವ್ರಗೊಳ್ಳುವಂತ ಸಾಧ್ಯತೆ ಇದೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಪೀಠ ಬಯಲು ಅನ್ನೋ ಪ್ರದೇಶಕ್ಕೆ ಇನ್ನಷ್ಟು ಪೊಲೀಸ್